ಇಲ್ಲಿ ಮಾತಾಜಿಗೆ ಗುರುಜಿಗೆ ನಮಸ್ಕಾರ, ವಂದನೆಗಳು. ಇಲ್ಲಿ ಬಂದಿರೋ ಎಲ್ಲ ಪೋಷಕರಿಗೂ ನಮಸ್ಕಾರಗಳು. ನನ್ನ ಹೆಸರು ದ್ರಾಕ್ಷಾಯಣಿ. ನಮ್ಮ ಮಕ್ಕಳಿಗೆ ನನ್ನ ದೊಡ್ಡ ಮಗಳಿಗೆ ಬರೇ ಟಿ ವಿ, ಮೊಬೈಲು, ಇಲ್ಲ ಸ್ಕೂಲ್ ಮುಗೀತಂದರೆ ಮೊಬೈಲು, ಟಿ ವಿ. ಅವಳನ್ನ ನೋಡಿದ್ರೆ ನಾನು ಯಾಕಪ್ಪ ಇವಳು ಮೊಬೈಲು ಟಿ ವಿ ಜಾಸ್ತಿ ಹಚ್ಕೊಂಬಿಟ್ಟಿದ್ದಾಳ, ಹೆಂಗೆ ಮಾಡ್ಬೇಕು ಇವಳನ್ನ ಅಂತ ನನಗೆ ಭಾಳ ಭಯ ಇತ್ತು. ಇಲ್ಲಿ ಕಳಿಸ್ದಾಗಿಂದ 10 ದಿವಸ ಹೆಂಗಿದ್ದಾಳೋ ಏನೋ, ಮೊಬೈಲ್ ನೋಡ್ದ, ಟಿ ವಿ ನೋಡ್ದ. ಅವಳು ಒಂದು ತಟ್ಟೆ ಹಿಂಗೆ ಎತ್ತಿಡ್ಬೇಕಂದ್ರೆ ಅವಳಿಗೆ ಭಾಳ ಕಷ್ಟ. ಊಟ ಆಯ್ತಂದರೆ ಹಂಗೆ ಅಲ್ಲಿ ಸೋಫಾ ಕೂತ್ಕೊಂಬಿಡೋದು. ಅವಳ ನೋಡಿದ್ರೆ ನಾನು 10 ದಿವಸ ಹೆಂಗಿದ್ದಾಳೋ ಏನೋ, ಅದು ಒಂಥರ ಟೆನ್ಷನ್ ಆಗೋದು. ಎಲ್ಲ ಬಿಡು, ನನ್ನ ಮನ್ಸಿಗೆ ನಾನೇ ಅಂದ್ಕೊಂಡಿದ್ದೀನಿ, ನಾನು ಮಾತಾಜಿ ಇದ್ದಾರ, ಗುರೂಜಿ ಇದ್ದಾರ, ಅವ್ರು ನೋಡ್ಕೊತಾರೆ. ನಾನು ಯಾಕಂದರೆ ನಾನು 10 ಡೇಸ್ ಅವ್ರ ಹತ್ರ ನೋಡಿ ಎಲ್ಲ ಕಲ್ತಿದ್ದೀನಿ ಅವ್ರ ಹತ್ರ. ಆದರೆ ಒಂದು ಸ್ವಲ್ಪ ಕಲ್ತಿದ್ದೀನಿ. ಆದ್ರೂ ನನಗೆ ಅವ್ರ ಮೇಲೆ ಅವ್ರ ಹತ್ರ ಬಿಟ್ಟು ಬಂದೀನಿ. ಅವರು ನನಗೆ ಹೇಳಿದಾರ ಲಾಸ್ಟಿಗೆ ಬರ್ಬೇಕಾದ್ರೆ, ಇಲ್ಲ ಮಕ್ಕಳನ್ನ ನಾವು ನಮ್ಮ ಜವಾಬ್ದಾರಿಯಾಗಿ ಬಿಟ್ಟು ಬಿಡ್ರಿ, ನೀವು ಹೋಗ್ರಿ ನಿಮ್ಮ ಮನೆಗೆ ಅಂತಂದು ಹೇಳಿದ್ದದಕ್ಕೆ ನನಗೆ ಒಂಥರ ಅಲ್ಲಿದ್ದಾರ. ಆದರೆ 2 ಡೇಸ್ನಲ್ಲಿ ನನ್ನ ಮಗಳು ಬಂದು, ಚಿಕ್ಕ ಮಗಳು ಎದ್ದು ಬಂದು ಹೇಳಿದ್ಲಲ್ಲ, ಅದು ಒಂದು ಖುಷಿಯಾಗಿತ್ತು ನನಗೆ. ಇಲ್ಲಿಗೆ ನನ್ನ ಮಾತುಗಳನ್ನು ಹೇಳಿ ನಮಸ್ಕಾರ ಮಾಡಿ.